ಪೆನ್ನು ಹಿಡಿದು ಬರೆದ ಕೈ ಕಡೆಗೆ ತಲೆಗೆ ಟೊಪ್ಪಿ ಹಾಕೊಂಡು ಆ್ಯಕ್ಷನ್ ಕಟ್ ಹೇಳಿದ್ದು 1991ರಲ್ಲಿ. ಆ ದಿನ ಹೇಗಿತ್ತು ಸರ್? ಮೊದಲ ದಿನ ಕ್ಯಾಮ್ರಾ ಹಿಂದೆ ನಿಂತು ಆ್ಯಕ್ಷನ್ ಕಟ್ ಹೇಳಿದ್ದ ಆ ಅನುಭವ. ಅದು ಹೇಳಿದ್ದು ಹುಂಚ ಅಂತ ಒಂದು ಊರು, ಶಿವಮೊಗ್ಗ ಹತ್ರ. ಅಲ್ಲಿ ಶೂಟ್ ಮಾಡಿದ್ದು ಕೊಂಡು ಹೋದ ಮುಹೂರ್ತ ಆಗಿದ್ದು ನನಗೆ ನೆನಪಿದೆ. ಅದು ಒಂದು ಫಸ್ಟ್ ಶಾಟು. ಅನಂತನಾಗ್ ಅವರು ಇನ್ಸ್ಪೆಕ್ಟ್ರು ಒಂದು ಹೋಟೆಲಿಗೆ ಬಂದು ಕೂತ್ಕೊಳ್ಳೋದು ಒಂದು ದೃಶ್ಯ. ಅದಿನ್ನೂ ನನಗೆ ಅಚ್ಚಳಿ ಇದೆ. ಅದರಲ್ಲಿ ತುಂಬ ಜನ ನಮ್ಮ ಪ್ರೀತಿಯ ಕರಿಬಸವಯ್ಯ ತೀರ್ಕೊಂಬಿಟ್ರು, ಟೆನ್ನಿಸ್ ಕೃಷ್ಣ ಇದ್ದಾನೆ, ಉದಯ್ ಉತ್ತಿನಗದ್ದೆ ತೀರ್ಕೊಂಬಿಟ್ರು, ತ್ಯಾಗರಾಜರ್ಸ್ ತೀರ್ಕೊಂಬಿಟ್ರು, MS ಉಮೇಶ್, ಎಷ್ಟು ಜನ ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡಿದ ಗೆಳೆಯರು ನಾವು ಕಳ್ಕೊಂಬಿಟ್ವಿ ಅಂತ ಅನಿಸುತ್ತೆ ಈಗ. ಅವರೆಲ್ಲರನ್ನೂ ಅವಾಗ ಆ ಸಿನಿಮಾದಲ್ಲಿ ಹೆಚ್ಚು ಜನ ಕಾಮಿಡಿಯನ್ಸನ್ನ ಕಟ್ಕೊಂಡು ಹೋಗಿ ಮಾಡಿದ್ದಂಥದ್ದು ಅನುಭವ ಹೇಳಬೇಕಂದ್ರೆ ಅದಕ್ಕೆ ಮುಂಚೆ ನಾನು 16mm ಶಾರ್ಟ್ ಫಿಲ್ಮ್ಸು ಮತ್ತು ಟೆಲಿಫಿಲ್ಮ್ಸ್ ಮಾಡಿದ್ದೆ. ಟೆಲಿಫಿಲ್ಮ್ಸು ಬೆಂಗಳೂರು ದೂರದರ್ಶನ ಒಂದೇ ಇದ್ದಿದ್ದು ದೂರದರ್ಶನ ಆಗ. ಸುಗ್ಗಿ ಅಂತ ಒಂದು ಮಾಡಿದ್ದೆ, ಕರುಣಾಳು ಬಾ ಬೆಳಕೆ ಅಂತ ಮಾಡಿದ್ದೆ, ಬುದ್ಧನ ಜೀವನ ಚರಿತ್ರೆ ಇಟ್ಕೊಂಡು ಸುಗ್ಗಿ ಅಂತ ಮಾಡಿದ್ದೆ. ಹೀಗಾಗಿ ಕ್ಯಾಮ್ರಾ ನನಗೆ ಹೊಸದಾಗಿರಲಿಲ್ಲ, ಅದಾಗಿತ್ತು ಅಷ್ಟೇ. ಬಿಗರ್ ಸ್ಕೇಲಲ್ಲಿ ಮಾಡಬೇಕಾಗಿತ್ತು. ಕ್ಯಾಮ್ರಾದ ಅನುಭವ ಆಯಿತು. ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದಿಷ್ಟು ಓದ್ಕೊಂಡಿದ್ದೆ, ಒಂದಿಷ್ಟು ಅಷ್ಟೊತ್ತಿಗಾಗಲೇ ಅಮೆರಿಕ ಹೋಗಿ ಬಂದಿದ್ದೆ. ಹಾಲಿವುಡ್ನ ಒಂದು ಪ್ರಸಿದ್ಧವಾದ ಸಿನಿಮಾಟೋಗ್ರಾಫರ್ ಸಂಚಿಕೆಗೆ ನಾನು ಚಂದಾದಾರನಾಗಿದ್ದೆ. ಅಲ್ಲಿಂದ ತರಿಸ್ಕೊತಿದ್ದೆ, ಓದ್ತಿದ್ದೆ, ಹೊಸ ಕ್ಯಾಮ್ರಾ, ಹೊಸ ಲೆನ್ಸು ಏನಾದ. ಹಾಗಾಗಿ ಕ್ಯಾಮ್ರಾ ನನಗೇನು ಇರಲಿಲ್ಲ, ಭಯ ಇರಲಿಲ್ಲ. ಆಮೇಲೆ ಸಾಹಿತಿಯಾಗಿ ಒಂದು ಛಲ ಇತ್ತು. ಏನು ಛಲ ಇತ್ತು ಅಂದರೆ ಬೇರೆ ಥರ ಫಿಲ್ಮ್ ಮಾಡಬೇಕಂತ. ಇವತ್ತು ಕೊಂಡು ಹೋದ ಅಲ್ಲಿಗೆ ಎಷ್ಟು ಸಂಪಾದನೆ ಮಾಡ್ತು, ಎಷ್ಟು ದಿನ ಓಡ್ತು ಪಕ್ಕಕ್ಕಿಟ್ಟು ಕೂಡ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತನಾಡ್ತಾರೆ. ಎಷ್ಟು ಚೆನ್ನಾಗಿತ್ತು ಸರ್ ಆ ಮೊದಲನೇ ಸಿನಿಮಾ, ನಿಮ್ದು ಈಗಲೂ ನಮ್ಗೆ ಭಾಳ ಇಷ್ಟ, ನಮ್ಗೆ ಅಮೇರಿಕಾಗಿಂತ ಅದು ಇಷ್ಟ ಅಂತ ಹೇಳಿದವರು ಇದ್ದಾರೆ. ಹಾಗಾಗಿ ನನಗೆ ಅನುಭವ ದ್ರವ್ಯದಿಂದ ಬಂದ ಈ ಸಿನಿಮಾನ ಕಟ್ಟಬೇಕು. ಕುಡಿಯೋಕ್ಕೆ ನೀರಿಲ್ದಿರೋವಂಥ ಒಂದು ಹಳ್ಳಿಗೆ ಹಾಲಿನ ಹೊಳೆ ಹರಿಸೋ ಕೊರಡಂಥ ಒಂದು ಕನಸಿದೆಯಲ್ಲ, ಎಂಥ ವಿರೋಧಾಭಾಸ, ಪ್ಯಾರಡಾಕ್ಸ್. ಕುಡಿಯೋಕೆ ನೀರಿರಲ್ಲ ಒಂದು ಹಳ್ಳೀಲಿ, ಆ ಹಳ್ಳಿಗೆ ಹಾಲು ಚರಂಡಿಲಿ ಹರಿದು ಹೋಗುತ್ತೆ, ಬಕೆಟ್ ತುಂಬ ತುಂಬಿಟ್ಕೋಬೇಕು, ಬೆಣ್ಣೆ, ಮೊಸರು, ಈ ಥರ ಒಂದು ಸಮೃದ್ಧ ಕನಸುಗಳನ್ನು ಮಾರುವಂಥದ್ದು ಇದೆಯಲ್ಲ ವ್ಯಂಗ್ಯ. ಇವತ್ತಿಗೂ ಆ ವಂಚನೆ ಬೇರೆ ಥರದ್ದಿದೆ. ಇವತ್ತು ಡಿಜಿಟಲ್ ಅರೆಸ್ಟ್ ಅಂತೀವಿ, ಎಲ್ಲ ಬಂದಿದೆ. ವಂಚನೆ ಹೋಗೇ ಇಲ್ಲ ಮನುಷ್ಯನಿಗೆ. ಯಾಕೆಂದರೆ ಮೋಸ ಮಾಡಿಸ್ಕೊಳ್ಳೋರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದರಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನನ್ನ ಮೊದಲ ಹೆಜ್ಜೆ ಸರಿಯಾಗಿದೆ. ಐ ಆಮ್ ಪುಟಿಂಗ್ ಮೈ ಸ್ಟ್ಯಾಂಪ್, ದಿಸ್ ಇಸ್ ಮೈ ಫಸ್ಟ್ ಸ್ಟ್ಯಾಂಪ್. ಇದನ್ನು ನಾನು ಸರಿಯಾಗಿ ಇದನ್ನು ಊರಬೇಕು ಗುರುತನ್ನು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದೆ. ನನಗೀಗಲೂ ಆ ಛಲ, ಹಠ, ಸುತ್ತ ಎಲ್ಲ ಹಾಸ್ಯ ಮಾಡ್ತಿದ್ರು. ಏನು ಸಿನಿಮಾ ರೀ ಇದು, ಯಾವ ಒಬ್ರಿಗೂ ಕಾಸ್ಟ್ಯೂಮ್ ಹಿಂಗಿದೆ, ಎಲ್ಲ ಹಳ್ಳಿ ಬಟ್ಟೆ ಹಾಕ್ಕೊಂಡು ಇಲ್ಲಿ ಓಡಾಡ್ತಿದ್ದಾರೆ, ಇದು ಸಿನಿಮಾನ ಅನ್ನೋ ಥರ ನೋಡಿದ್ರು, ಅಪಹಾಸ್ಯ ಮಾಡೋರು ಇದ್ರು. ಆಗ ಇನ್ನೇನೋ ಬೇರೆ ಇತ್ತು, ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ದಿ ಇಂಡಸ್ಟ್ರಿ, ಅದು ಬೇಡ. ನನಗೆ ನನ್ನ ಮೊದಲ ಹೆಜ್ಜೆ ಚೆನ್ನಾಗಿರಬೇಕು. ಚೆನ್ನಾಗಾಯ್ತು, ಒಳ್ಳೆ ಅನುಭವ ಅದು.